ಹರದೇಶಿ ಆಗಿರ್ತಕ್ಕಂತ ಮೆಳವಂಕಿ ಮುತ್ತು ಸರ್ ಪಾದಕ್ಕಾದ್ರೂ ಕೂಡ ಸಂಧಿಗೆ ಹೊಂದಿಸುತ್ತ ಇವತ್ತಿನ ದಿನ ಇಲ್ಲಿ ಹಾಡ ಕೇಳಲಿಕ್ಕೆ ಬಹಳ ಆತುರದಿಂದ ಬಂದು ಕೂಡಿರ್ತಕ್ಕಂತ ಎಲ್ಲ ನನ್ನ ಶರಣು ತಂದೆ ತಾಯಿ ಅಂದ್ರೆ ಅಣ್ಣ ತಮ್ಮ ಅಂದ್ರೆ ಜಟಾಮಠದವರೇ ಗುರು ಹಿರಿಯರೇ ಕಲಾಭಿಮಾನಿಗಳೇ ಕಲಾ ರಸಿಕರೇ ತಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರ್ತಕ್ಕಂಥ ಆತ್ಮ ಪರಮಾತ್ಮಗಾದ್ರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬಳುಬಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ನನ್ನಪ್ಪ ಮೈಮಾಂತಕ ನನ್ನಪ್ಪ ಅಮೋಘ ಸಿದ್ದೇಶ್ವರ ಹಾಗೂ ಗುರು ಸಿದ್ದೇಶ್ವರ ಶ್ರೀಚರಣಕ್ಕಾದ್ರೂ ನತಮಸ್ತಕನಾಗಿ ಇವತ್ತಿನ ದಿನ ಜಾತ್ರೆಯ ನಿಮಿತ್ತವಾಗಿ ಹರದೇಶಿ ಮತ್ತು ನಾಗೇಶಿ ಅಂತಕ್ಕಂಥ ಎರಡು ಮೇಳಗಳನ್ನ ತಂದಾರ್ತಮ ಚಲೋ ಕುಡಿಸ್ಯಾರ ಒಂದ್ ನಾ ಹೇಸಿ ಒಂದ್ ನೀ ಹೇಸಿ ಇವತ್ತು ಹರದೇಶಿ ನಾಗೇಶಿ ಅಂತಕ್ಕಂಥದ್ದು ಎರಡು ಮೇಳಗಳನ್ನ ಕುಡಿಸ್ಯಾರ ಯಾವ ಸರ್ಜೋಡಿ ದೊಡ್ಡ ಕಲಾವಂತರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಯಾವ ವಿಠ್ಠಲ ದೇವರ ಡೊಳ್ಳಿನ ಕಲಾಗಾಯನ ಸಂಘ ತಾಲೂಕು ಯರಗಟ್ಟಿ ಸಾಕಿನ ಮುಗುಳಿಹಾಳ ಗ್ರಾಮದ ಯಾರಪ್ಪ ಅಂತ ಕೇಳಿದ್ರ ಜಾನಪದ ಜಾನ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರ ಒಂದು ಹೆಸರಾಂತ ಕಲಾವಂತರಾಗಿರ್ತಕ್ಕಂಥವ್ರು ಒಳ್ಳೆಯ ಅನುಭವಿಗಳು ಇವತ್ತು ಜಾನಪದ ಆಗ್ಲಿ ಡೊಳ್ಳಿನ ಪದ ಆಗ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪವನ್ನು ಮೂಡಿಸಿರ್ತಕ್ಕಂಥ ಮುಗುಳಾಳ ಮಾಳಿಕಾದ್ರೂ ಕೂಡ ನನ್ನ ವತಿಯಿಂದ ನನ್ನ ಮೇಲಿನ ವತಿಯಿಂದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಮೇಲಿನಲ್ಲಿ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ನಿಪ್ನ್ಯಾಳ ಗ್ರಾಮದ ಹನುಮಂತ ಗುರುಜಿ ಅವ್ರಿಗೆ ಕೂಡ ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಭಕ್ತಿಯ ನಮಸ್ಕಾರಗಳನ್ನ ಹೇಳುತ್ತಾ ಇವತ್ತಿನ ನಾನು ಇನ್ನೊಂದು ಮೇಳ ಯಾವ್ದಪ್ಪ ಅಂತ ಕೇಳಿದ್ರ ಯಾವಾದ್ರಿಪ್ಪ ಇನ್ನೊಂದು ಮೇಳ ಯಾವ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹೌದು ಬರಗಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಡೊಳ್ಳಿನ ಕಲಾಗಾಯನ ಸಂಘ ನಾವಾದ್ರೂ ಕೂಡ ಹರದೇಶಿ ನಾಗೇಶಿ ಹಾಡ್ಲಿಕ್ಕೆ ಬಂದೇದಾಗ್ಯದ ಇವತ್ತಿನ ದಿನ ಹರದೇಶಿ ಮತ್ತು ನಾಗೇಶಿ ಹೆಂಗ ಹಾಡಬೇಕು ಏನೇನು ಮಾಡ್ಬೇಕಂತದ ನಮ್ಮ ಹಿರಿ ಕಲಾವಂತರು ಬಹಳ ಚಂದ ಹೇಳಿ ವಿಷಯಗಳನ್ನ ಚರ್ಚೆ ಮಾಡಿ ಅಭ್ಯಕ್ಷದಾನ ತಾಯಿ ಕಮ್ಮದ ಅಂತ ಹೇಳಿ ಪಾಳೆ ಕೊಟ್ಟು ಹೋಗ್ಯಾರ ಅವ್ರು ಮಾಡ್ಯಾರ ಏನ ದಾಡಿ ಯಾಕಂತ ಕೇಳಿದ್ರ ಇವತ್ತಿನ ದಿನ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದ್ರ ಅವ್ರು ಯಾಕಂತ ಕೇಳಿದ್ರ ಇವತ್ತು ನಾವು ಬರಗಿ ಗ್ರಾಮದಿಂದ ಹೆಂಗ ಬಂದಿವಪ್ಪ ಅಂತ ಕೇಳಿದ್ರ ಹೆಂಗ ಬಂದರೆ ಒಟ್ಟ ಹಡ್ದಿರ್ತಕ್ಕಂತ ತಾಯಿ ಶ್ರೇಷ್ಠದಳ ಮಾಡ್ಕೊಂಡಿರ್ತಕ್ಕಂತ ಮಡದಿ ಶ್ರೇಷ್ಠದಳ ಅಕ್ಕರದಿಂದ ಆಡ್ಸಿರ್ತಕ್ಕಂತ ಅಕ್ಕ ತಂಗಿಯಾರು ಹೆಚ್ಚದಾರು ಒಂದೇ ಒಂದು ಮಾತಿನೊಳಗೆ ಹೇಳ್ಬೇಕಂದ್ರೆ ಹೆಣ್ ಅಂತಕ್ಕಂಥದ್ದು ಹೆಚ್ಚೈತಿ ಹೆಣ್ಣಿಗೆ ಜಗದ ಕಣ್ಣಂದಾರು ಹೆಣ್ಣಿಗೆ ಭೂಮಿ ತೂಕದ ಹೆಣ್ಣಂದಾರು ಅದಕ್ಕಾಗಿ ಇವತ್ತು ಹೆಣ್ಣು ಹೆಚ್ಚತ್ತ ಹೇಳಕ್ ಬಂದು ನಾವು ಇನ್ನು ಸರ್ಜೋಳಿ ಕಲಾವಂತರು ನಾವೇನು ಕಮ್ಮಿ ಇಲ್ಲ ಅಂತ ತಿಳ್ಕೊಂಡು ಅವರು ಬಂದಾರ ಹೆಂಗ್ ಬಂದಾರ ಇವತ್ತ ಒಟ್ಟ ಹಡ್ದಿರ್ತಕ್ಕಂತ ತಂದಿ ಶ್ರೇಷ್ಠದಾನ ಮಾಡ್ಕೊಂಡಿರ್ತಕ್ಕಂತ ಗಂಡ ಶ್ರೇಷ್ಠದಾನ ಅಣ್ಣ ತಮ್ಮ ದೊಡ್ಡಪ್ಪ ಕಾಕ ಇವತ್ತ ಗಂಡ ಮಗನೇ ಶ್ರೇಷ್ಠದಾನ ಅಂತಕ್ಕಂತ ವಿಚಾರಗಳನ್ನ ಇವತ್ತ ಬಹಳ ನಿಮ್ಮ ಮುಂದ ವಿಸ್ತಾರ ಮಾಡಿ ಹೇಳುವಂತ ಹಿರಿ ಕಲಾವಂತರ ಅದಾರ ಇನ್ ಹೆಂಗಪ್ಪ ಅಂತ ಕೇಳಿದ್ರ ಕೆಲವೊಂದು ವಿಷಯಗಳನ್ನ ಮಾತಾಡ್ಯಾರ ಏನ್ ಮಾತಾಡ್ಯಾರ ಅಂತ ಕೇಳಿದ್ರ ಮಾತಾಡ್ಯಾರಿಪ್ಪ ಇವತ್ತು ನಾವು ಮೊದಲಿಗೆ ಬಂದು ಏನ್ ಹಾಡಿ ಹೋಗಿದ್ದೀವಪ್ಪ ಅಂತ ಕೇಳಿದ್ರ ಪ್ರಕರ್ತಾ ದೇವಿದಿಂದ ಮಂಗಳ ಚಂಡಿಕಾ ಹುಟ್ಟಿದಳು ಮಂಗಳ ಚಂಡಿಕಾ ಮಂಗಳವಾರದ ದಿನ ಪೂಜೆ ಆದುದರಿಂದ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಯಾರಿಗಿ ಇವತ್ತಿನ ದಿನ ಹೆಂಗಂತ ಕೇಳಿದ್ರ ಮಂಗಳವಾರ ದಿನ ಪೂಜೆ ಆಗೈತೆ ಅಂತ ಹಾಡಿ ಹೇಳಿದಾಗ ಸರ್ಜೋಡಿ ಕಲಾವಂತರು ಬಂದು ಹಿಡ್ಕೊಂಡ್ ನಿಂತಾರ ಅಲ್ಲಿ ಏನಾದ ವಿಷಯ ಬಾಳ ಶಾನ್ಯಾರ ಅವ್ರು ಯಾಕಂತ ಕೇಳಿದ್ರ ಹೇಳಿದ್ರ ಅವ್ರು ಏನತ್ತ ನಿಮ್ಮ ಅವ್ವ ಮಂಗಳ ಚಂಡಿಕಾ ಅಂತ ಹೆಸರು ಬರ್ಬೇಕಾರ ಮಂಗಳ ರಾಜನಿಂದ್ರ ಬಂದತಿ ತಗೊಂಡ್ ಬರ್ರಿ ಇಲ್ಲಿ ಪುರಾಣ ನೋಡ್ತೀನಿ ನಾನು ತಗೊಂಡ್ ಬರ್ರಿ ಅದ್ ಹೆಂಗೈತ್ ನಮಗಟ್ ತೋರ್ಸಕ್ರಿ ಯಾಕಂತ ಕೇಳಿದ್ರ ವಿಷಯ ಹೇಳಿದ್ರಿ ನೀವು ಹೆಂಗ ಮಾತಾಡ್ಬೇಕಂತಕ್ಕಂಥದ್ದು ಎಲ್ಲಾರ್ಗು ಹೇಳಿದಿರಿ ಇವತ್ತು ಹೆಂಗ ಮಾತಾಡ್ಬೇಕು ಇವತ್ತು ಹೆಂಗ ಹಾಡಿಕೆ ಆಗ್ಬೇಕಂತ ಹೇಳ್ಯಾರ ಅವರು ಎಲ್ಲಾರ್ಗು ಚಲೋ ಹಂಗ ಹೇಳ್ಯಾರ ಇವ್ರ ಕಾಲಾದಿ ತಗದಾರ ಹಂಗಲ್ಲ ಇವತ್ತು ನೀ ಅಲ್ಲೇ ನಿಂತ ಹರಿದಿರ್ಬೇಕು ಇವತ್ತು ನಾ ಇಲ್ಲೇ ನಿಂತ ಹರಿದಿರ್ಬೇಕು ನನ್ನ ಟಚ್ ನಿನಗೆ ಬೇಡ ನಿನ್ನ ಟಚ್ ನನಗ ಬೇಡ ದೋತರಿಗೆ ಟಚ್ ಸೀರೆ ಆಗಿರಬಾರ್ದು ಸೀರೆಗೆ ಟಚ್ ದೋತ್ರ ಆಗಿರಬಾರ್ದು ಅಂತ ಹೇಳಿದೀವಿ ಮಾಸ್ತರ ಬಾಳ ಹುಷಾರದಿಂದ ಮಾತಾಡ್ಬೇಕಾಯ್ತಿ ಇವತ್ತ ಹೌದು ಯಾಕಂತ ಕೇಳಿದ್ರ ಏನತ್ತ ಹೇಳಿದ್ರ ಅವ್ರ ಇವತ್ತಿನ ದಿನ ಏನ್ ಹೇರಿ ಗೊತ್ತೇನ ಏನತ್ತ ಮಂಗಳ ಚಂಡಿಕಾ ನಿಮ್ಮವ್ವ ನಮ್ಮ ಅಪ್ಪನದಿಂದ ಹೆಸರು ಬಂದೈತಿ ಅಂತಕ್ಕಂತ ಮಾತು ಹೇಳಿದ್ರಿ ಹೇಳ್ಯಾರಿ ಒಟ್ಟ ಬ್ರಹ್ಮರಥ ಪುರಾಣದೊಳಗ ಐತಿ
ಓದ್ಕೋರಿ ಏನ್ ವಿಷಯ ಐತತ್ ಕೇಳಿದ್ರ ಹೆಂಗತಿ ಯಾರ ನಿಮ್ಮಪ್ಪ ಶಿವಪ್ಪಗೆ ಏನಾಗಿತ್ತ ಕೇಳಿದ್ರ ಸಂಕಟ ಬಂದಿತ್ತು. ಏನೋ ಇವ್ರಪ್ಪ ಶಿವಪ್ಪಗ ಸಂಕಟ ಬಂದಿತ್ತು. ಒಂದ ಕಾಲದೊಳಗೆ ಏನಾಗಿತ್ತ ಕೇಳಿದ್ರ ಆ, ತ್ರಿಪುರಾಸುರ ಅಂತಕ್ಕಂತ ದೈತ್ಯ ಏನ್ ಮಾಡ್ತಿದ್ದ ಕೇಳಿದ್ರ ಏನ್ ಮಾಡಿದ? ಎಲ್ಲಾರ್ಗಿ ಇವತ್ತಿನ ದಿನ ತ್ರಿಪುರಾಸುರನನ್ನ ಹಾ ಹಾ ಸಂಹಾರ ಮಾಡಲಿಕ್ಕೆ ಯಾರಿಗೆ ನಿಮ್ಮ ಅಪ್ಪಗ ಶಿವಪ್ಪಗ ನೀಗಲಿಲ್ಲ. ನೇಗಲಿಲ್ಲ. ಅಲ್ಲಿ ಏನಾಗೈತೆ ಅಂತ ಕೇಳಿದ್ರ ಹೌದು. ನಿಮ್ಮ ಅಪ್ಪ ತ್ರಿಪುರಾಸುರ ದೈತ್ಯನ ಸಂಹಾರ ಮಾಡಾಕ ಹೋಗೋ ಟೈಮ್ ಮುಂದ ಹಾ ನಿಮ್ಮ ಅಪ್ಪನ ರಥ ಮುರಿದ ಕೆಳಗ ಬಿದ್ದಾತಿ. ಬಿದ್ದಾತ. ಅವಾಗ ಬ್ರಹ್ಮ ವಿಷ್ಣು ಹೇಳ್ತಾರ ಶಿವಗ ಏನ್ ಹೇಳ್ತಾರ ಅಂತ ಕೇಳಿದ್ರ ಏನತ್ತ? ಪರಮಾತ್ಮ ಇವತ್ತ ಅಲ್ಲಿ ಹಿಂದ ಮಂಗಳ ಚಂಡಿಕಾ ಅಂತಕ್ಕಂತ ಒಬ್ಬಾಕಿ ದೇವಿ ಅದಾಳು. ಹೌದಾಳ. ನೀ ಅಕ್ಕಿನ ಹೋಗಿ ಪೂಜೆ ಮಾಡ್ಕೊಂಡ್ರ ಅಷ್ಟ ಇವತ್ತ ನೀನ ಹಾ ಆ ತ್ರಿಪುರಾಸುರ ಅಂತಕ್ಕಂತ ದೈತ್ಯನ ಕೊಡ್ಲಾಕ ನಿನಗ ಅನುಕೂಲ ಆಕತಿ, ನಿನಗ ಸಹಾಯ ಆಕ್ಕಳು. ಹೌದಾ. ಹಿಂದ ಒಬ್ಬಾಕಿ ಮಂಗಳ ಚಂಡಿಕಾ ದೇವಿ ಅದಾಳ, ಆಕಿನ ಹೋಗಿ ನೀ ಭಕ್ತಿದಿಂದ ಪೂಜೆ ಮಾಡ್ರೆ ನಿನಗ ಬಂದಿರ್ತಕ್ಕಂತ ಸಂಕಟ ಬೈಲಾಕತಿ ಅಂತ ಹೇಳಿದಾಗ ಹೇಳಾಗ ಇವ್ರಪ್ಪ ಹೋಗಿ ಏನ್ ಮಾಡ್ಯಾನಂತ ಕೇಳಿದ್ರ ಏನ್ ಮಾಡ್ಯಾನು? ಅಲ್ಲಿ ಮಂಗಳ ಚಂಡಿಕಾನ ಮಂಗಳವಾರ ದಿನ ಶ್ರೇಷ್ಠ ದಿನ ಅಂತೇಳಿ ತಿಳ್ಕೊಂಡ. ತಿಳ್ಕೊಂಡ. ಮಂಗಳವಾರ ದಿನ ಶ್ರೇಷ್ಠ ದಿನ ಅಂತ ತಿಳ್ಕೊಂಡ ಮಂಗಳ ಚಂಡಿಕಾನ ಪೂಜೆ ಮಾಡ್ಕೊಂಡಾನು. ಅವಂಗ ಬಂದಿರ್ತಕ್ಕಂತ ಸಂಕಟ ಬೈಲು ಮಾಡ್ಯಾಳು. ಹೌದಾ. ನಿಮ್ಮ ಅಪ್ಪನ ಶಿವ ಏನು ನಿಮ್ಮ ಅಪ್ಪನ ಹಾ, ಹಾ. ರಥಕ್ಕ ಸಾರಥಿ ಆಗ್ಯಾಳು. ನಿಮ್ಮ ಅಪ್ಪನ ಸಂಕಟ ಬೈಲು ಮಾಡ್ಯಾಳ. ಮಾಡ್ಯಾರ. ಹೆಂಗತ್ತ ಕೇಳಿದ್ರ ಹೆಂಗ? ಹೇಳಿದ್ರ ಅವ್ರ ಮಂಗಳ ರಾಜ ಅಂತ ಹೇಳಕತ್ತಾರ. ಹಾ ಹಾ ಈಗ ಹೆಂಗ ಶಿವಪ್ಪ ಮಂಗಳವಾರ ದಿನ ಶ್ರೇಷ್ಠ ದಿನ ಆಯ್ತು ಅಂತ ತಿಳ್ಕೊಂಡು ಹೆಂಗ ಪೂಜೆ ಮಾಡ್ಯಾನ. ಮಾಡ್ಯಾನ. ಮಂಗಳ ರಾಜಗ ಅಭಿದಿಷ್ಟಳಾದ ದೇವತೆ ಅಂದ್ರ ಆಕಿಗೆ ಇಷ್ಟವಾದ ದೇವತೆ ಅಂದಂಗದ. ಹೌದಾ. ಅಲ್ಲಿ ನೀವು ಇನ್ನಟ್ ಹಿಂದ ಮುಂದ ಓದ್ಕೊಂಡ್ ಬಂದ ಆರ ಹೇಳ್ರಿ ನನಗ. ಹಾ ಒಟ್ಟ ಮಂಗಳ ರಾಜನಿಂದ್ರ ಮಂಗಳ ಚಂಡಿಕಾಗತ್ ಏನಾರ ಹೆಸರು ಬಂದೈತೆ ಆ ಪುರಾಣದಾಗ ತಗೊಂಡ್ ಬರ್ರಿ. ತಗೊಂಡ್ರ ನಾವ್ ಹಾಡಿದ್ದ ಅದ ಪುರಾಣ. ಅದ ಪುರಾಣ. ಇದ ವಿಷಯಕ್ಕಾಗಿ ಎಷ್ಟೆಷ್ಟು ಮಂದಿ ಹೆಂಗ್ ಹೋಗ್ಯಾರ. ಓ ಅದಕ್ಕೆ ಹೆಂಗತ್ತ ಕೇಳಿದ್ರ ಹಾ ಹಾ ನಿಮ್ಮ ಅಪ್ಪಗ ಬಂದಿರ್ತಕ್ಕಂತ ಸಂಕಟ ಬಯಲು ಮಾಡ್ಯಾಳು. ನಿಮ್ಮ ಅಪ್ಪ ಹಾ ನಮ್ಮ ಅವ್ವನ ತೇಲಿ ಬಂದ ಅಕ್ಕಿನ ಪೂಜೆ ಮಾಡ್ಕೊಂಡ್ರಿಂದ ಹೌದೌದು. ಅವನ ಸಂಕಟ ಬಯಲಾಗೈತಿ. ನಿಮ್ಮ ಅಪ್ಪನ ಶಿವ ಏನೋ ರಥಕ್ಕೆ ಸಾರಥಿ ನಮ್ಮವ್ವ ಆಗಿ ಹಾಗೆ ಒಂದ ಸಂಹಾರ ಮಾಡೋ ಟೈಮ್ದೊಳಗ ನಮ್ಮವ್ವ ನಿಮ್ಮ ಅಪ್ಪಗೆ ಏನ್ ಮಾಡ್ಯಾಳು ಏನ್ ಮಾಡ್ಯಾಳು? ಸಹಾಯ ಮಾಡ್ಯಾಳು. ಗಂಡ ಹೆಚ್ಚನವ್ರ ಇದ್ರಂದ್ರ ಹಾ ಬ್ರಹ್ಮ ಇದ್ದು ವಿಷ್ಣು ಇದ್ದು ಮಹೇಶ್ವರ ಇದ್ರ ಇಂದ್ರ ಇದ್ರ ಚಂದ್ರ ಇದ್ರ ಸೂರ್ಯ ಇದ್ರ ಹೌದಾ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ನಿಮ್ಮ ಸಂಕಟ ಬಯಲು ಮಾಡ್ಕೋಬೇಕಾಗಿತ್ತು. ಗಂಡ ಹೆಚ್ಚನವ್ರ ಮತ್ ನಮ್ಮವ್ವ ಯಾಕೆ ಮಾಡ್ಕೊಂಡ್ರಿ? ಅವು ಅಂದ್ರ ಅದಕ್ಕ ಹೆಚ್ಚಿನಕ್ಕೆದಾಳ ಅಂತೇಳಿ ಪುರಾಣದೊಳಗ ಬರ್ದಾರ. ಬರ್ದಾರು. ಇನ್ನ ಅವ್ರ ಏನ್ ಮಂದಿಗೆ ಬಂದು ಸೂತ್ರ ಮಾಡ್ಕೊಂಡಾರತ್ತ ಕೇಳಿದ್ರ ಅವರು ಮಾಡ್ಕೊಂಡ್ರಲ್ಲ. ಹಾ ಮಾಡ್ಕೊಂಡಾರ. ಅವ್ರು ಆ ಬಾಳ ಶೇನಾರದಾರ. ಅವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು? ಹರನಿಂದ ಹರಿ ಹುಟ್ಟಿದ ಅಂತಕ್ಕಂತ ಮಾತು ಹೇಳಿ ಹಾಡ್ಯಾರ. ಮೊದಲು ಹಾಡ್ಯಾರತ್ತ ನಾವು ಬಂದಿರ್ಕಿಲ್ಲಿನ ನೋಡಲ್ಲಿ ಎಷ್ಟ್ರ ನಿಗ್ರಹ ಮಾಡ್ಕೊಂಡಾರ. ಯಾಕತ್ತ ಕೇಳಿದ್ರ ದೈವದವ್ರು ವಿಚಾರ ಮಾಡುವಂತ ಮಾತೈತಿ. ಆಯ್ತ್ಲಾ. ಇವತ್ತು 33 ಕೋಟಿ ದೇವಾನ ದೇವತೆಗಳು ಎಲ್ಲಾರು ಕೂಡಿ ಇವತ್ತಿನಿಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ? ಯಾವುದೇ ಒಂದ ಮದುವೆ ಆಗ್ಲಿ ಯಾವುದೇ ಒಂದ ಕಾರ್ಯ ಆಗ್ಲಿ ಏನೇ ಒಂದ ಡೊಳ್ಳಿನ ಪದ ಸೌರ್ಕಿ ಹಾ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಇವತ್ತ ಸರ್ವ ಕಾರ್ಯಕನಾದ ಹಾ ಯಾರ ವಿಘ್ನೇಶ್ವರ ಗಣೇಶನನ್ನ ಪೂಜೆ ಮಾಡಿ ಮಾಡಿ ಜಗತ್ತಿನೊಳಗೆ ಎಲ್ಲಾ ಹೆಣ್ಣ ಗಂಡ ಹಾಡವ್ರಾಯ್ತು. ಎಲ್ಲಾ ಕಾರ್ಯದೊಳಗ ಮೊದಲು ವಿಘ್ನೇಶ್ವರನನ್ನ ಗಣೇಶನನ್ನ ಪೂಜೆ ಮಾಡ್ಕೊಂಡ ಎಲ್ಲಾರು ಹಿಂಗ ಹಾಡುವಂತ ಮಾತ ವಿಚಾರ ನಾವು ಕೇಳಿದ್ವಿ. ಕೇಳಿದಿಲ್ಲ. ಇನ್ನು ಸರ್ಜೋಳಿ ಕಲಾವಂತರು ಇದ್ದವ್ರು ಇಲ್ಲಿ ಬಂದು ಏನ್ ಮಾಡ್ಯಾರತ್ತ ಕೇಳಿದ್ರ ಹಾ ಅವರು ಮಾಡ್ಯಾರು. ಹರನಿಂದ ಹರಿ ಹುಟ್ಟಿದ ಅಂತಕ್ಕಂತ ಪದ್ಯವನ್ನ ಹಾಡ್ಯಾರ. ಹೌದೌದು. ಇವತ್ತ ನೋಡು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ? ಅವ ಹರನಿಂದ ಹರಿ ಅಂತ ಏನ್ ಹಾಡಕತ್ತಿರ್ಲ ನೀವು. ಹಾ ಹಾ ಅವ ಯಾರ ಕಷ್ಟ ಬಯಲು ಮಾಡ್ಯಾನೋ ಯಾರಿಗೆ ಬೇಕಾದ ಕೊಟ್ಟಾನೋ ಹೌದಾ. ಏನಾರ ಒಂದು ವಿಷಯ ಇರ್ಬೇಕಲ್ಲ ಹಿಂದ ಮುಂದ ಇನ್ ಹಿಂದ ಆಗಿರ್ಬೇಕು ಮುಂದ್ ನಡೆದಿರ್ಬೇಕಂತ ಹೇಳ್ತಾರ ಅವ್ರ. ಇನ್ನ ಹೇಳ್ತಾರಂದಿ ಅವ್ರದ್ ಹಿಂದ ಆಗೈತತ್ತ ಮುಂದ್ ನಡೆದೈತತ್ತ. ಏನ್ ನಡೆದೈತತ್ತ ಮುಂದ? ಯಾಕತ್ತ ಕೇಳಿದ್ರ ಮುಂದ್ ನಡಿಬೇಕಾಗ್ರಿ ಈ ಊರಾಗ ಯಾಕೆ ನಿಂತಾರ? ಮತ್ತ ಮುಂದಿನ ಊರ್ಗ್ ಹೋಗ್ರಲ್ಲ. ನಾಳೆ ಬೆಳಗ್ಗೆ ಅದಕ್ಕೂ ಅಲ್ಲೇ ಹೋಗ್ತಾರ ಅವ್ರ. ಹಾ ನಾ ಹೆಂಗ್ ಕೇಳ್ತಾನ ಅವ್ರನ್ನ? ಒಟ್ಟ ಇವತ್ತ ಮಂಗಳ ಚಂಡಿಕ ಆಗಿರ್ತಕ್ಕಂತಕಿ ಹಾ ಶಿವನಿಗೆ ಬಂದಿರ್ತಕ್ಕಂತ ಸಂಕಟ ಬಯಲು ಮಾಡ್ಯಾಳು. ಅದಕ್ಕೆ ನಮ್ಮ ಶ್ರೇಷ್ಠದಾತ ನಾ ಬಂದು ಇನ್ನು ಹರ ಮತ್ತ ಇವ್ರ ಹರಿ ಅಂತಕ್ಕಂಥವ್ರು ಯಾರ ಕಷ್ಟ ಬಯಲು ಮಾಡ್ಯಾರು ಹಾ ಯಾರಿಗೆ ಬೇಕಾದ ಕೊಟ್ಟಾರು ಹಾ
ಅವರಿಂದ ಏನಾರ ಪವಾಡ ಆಗೈತೋ ಏನಾರ ಹೆಸರು ಉಳಿದೈತೋ ಹೌದಾ ಅಂತಕ್ಕಂಥದ್ದು ಹೇಳ್ತಾರ ಅಂತಕ್ಕಂಥ ಆತ್ಮ ಭವಿಷ್ಯನ ಇಟ್ಕೊಂಡ ಇಟ್ಕೊಂಡ ಇನ್ನೊಂದು ವಿಷಯ ಹೇಳಿದ್ರು ಅವ್ರು ಹಾ ಏನತ್ತ ಏನೇನು ಇಲ್ಲ ಕಾಲದೊಳಗ ಅವ್ರ ಅಪ್ಪ ಭಗವಾನ ಸದಾಶಿವ ಇದ್ದತ್ ಹೇಳ್ಯಾರ ಹಾ ಏನೇನು ಇಲ್ದಾಗ ಅವ್ರ ಅಪ್ಪ ಇದ್ದತ್ತ ಹಾ ಹಾ ಅಂತಕ್ಕಂತ ಮಾತು ಹೇಳ್ಯಾರ ಹಾ ಇನ್ನು ನಮ್ಮದು ಹೆಂಗೈತತ್ತ ಕೇಳಿದ್ರ ನಿಮ್ಮದ್ ಹೆಂಗೈತಿ ಒಟ್ಟ ಇವತ್ತಿನ ಜಗತ್ತಿನ ಸೃಷ್ಟಿ ಇವತ್ತಿನ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂತ ಹೌದಾ ನನ್ನವ್ವ ನಾರಾಯಣ ಶಕ್ತಿ ಅಂತಕ್ಕಂತಕ್ಕೆ ಆದಿ ಒಳಗಿದ್ದಳು ಹೌದಾ ಇವತ್ತಿನ ಹೆಂಗತ್ತ ಕೇಳಿದ್ರೆ ಏನೇನು ಇದ್ರಿಕ್ಕಿಲ್ಲ ಏನೇನು ಇದ್ದಿರ್ಕಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಮುತ್ತ ಮಾನಿಕ ಇಲ್ಲ ದೈದುಕಾರಿಗಳಿಲ್ಲ ಮಾನವ್ರ ಇಲ್ಲ ದಾನವ್ರ ಇಲ್ಲ ಗಿಡ ಇಲ್ಲ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಹೌದಾ ನೀನು ಇಲ್ಲ ನಾನು ಇಲ್ಲದೊಳಗೆ ಈ ಜಗತ್ತಿನ ಸೃಷ್ಟಿ ತಿಥಿ ಲಯಗಳಿಗೆ ಕಾರಣರಾಗಿರ್ತಕ್ಕಂತ ಆಹಾ ನನ್ನವ್ವ ನಾರಾಯಣ ಶಕ್ತಿ ಅದಾಳು ಆಕಿದಿಂದ ಜಗತ್ತು ಹುಟ್ಟೈತಿ ಆಕಿ ಅದಾಳ ಅಂದ್ರ ಈ ಜಗತ್ತೈತಿ ಆಕಿ ಇಲ್ಲ ಅಂದ್ರ ಈ ಜಗತ್ತ ಇಲ್ಲ ಹೌದಾ ಯವ್ವ ನನ್ನ ತಪ್ಸಿ ಕಮ್ಮದವ್ವ ನಮ್ಮದ ಹಿಂಗೈತಿ ಓ ಇನ್ನು ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಭಗವಾನ ಸದಾಶಿವ ಅದಾನಂತ ಹೇಳ್ಯಾರ ಹಾ ಹಾ ಮತ್ತ ಇವತ್ತಿನಿದ್ರ ನೀ ಅಲ್ಲೇ ಹಡಿಬೇಕು ನಾ ಇಲ್ಲೇ ಹಡಿಬೇಕಂತಕ್ಕಂತ ಮಾತು ಹೇಳ್ಯಾರ ಹೌದ್ ಹೌದ್ ಹೇಳ್ಯಾರಲ್ಲ ಅಂದ್ರೆ ಏನು ಹೆಣ್ಣಿಗೆ ಟಚ್ ಗಂಡ ಆಗಿರ್ಬಾರ್ದು ಗಂಡಿನ ಟಚ್ ಹೆಣ್ಣಿಗೆ ಆಗಿರ್ಬಾರ್ದು ಹೌದಾ ಇವತ್ತು ಗಂಡಸೂರ್ ಹೆಂಗಸೂರ್ ಸಾಯ್ತಕೊಂಡಿರ್ಬಾರ್ದು ಹೆಂಗಸೂರ್ ಗಂಡಸೂರ್ ಸಾಯ್ತಕೊಂಡಿರ್ಬಾರ್ದು ಹೌದಾ ಹೌದಾ ಈಗೇನ್ ಹೇಳಿರ್ಲ ನೀವು ಆಗಲೇ ಬಂದು ಏನು ಇಲ್ಲ ಕಾಲ್ದಾಗ ನಮ್ಮ ಅಪ್ಪ ಭಗವಾನ ಸದಾಶಿವ ಇದ್ದತ್ತೇಳಿ ಹಾ ಆ ನಿಮ್ಮ ಅಪ್ಪ ಭಗವಾನ ಸದಾಶಿವಗೆ ವಿದ್ವಾಂಸರು ಈಶ್ವರ ಅಂತೇಳಿ ಕರೆದಾರು ಹೌದಾ ಆವ ಜಗತ್ತಿನ ಸೃಷ್ಟಿ ಇವತ್ತಿನ ಜಗತ್ತಿನ ಸೃಷ್ಟಿ ಮಾಡ್ಬೇಕಾದ್ರ ಮಾಡ್ಬೇಕಾದ್ರ ಅಲ್ಲಿ ನಮ್ಮ ಪ್ರಕೃತ ದೇವಿ ಸಹಾಯ ತಗೊಂಡಾನ ಹಾ ಟಚ್ ಬ್ಯಾಡ ಅಂತೀರಿ ಮತ್ತ್ಯಾಕ್ ಮಾಡ್ತೀರಿ ಮತ್ತ್ಯಾಕ ಅಲ್ಲಿ ಬರ್ತೀರಿ ಕುಡ್ಸಾಲ ಮಾಡ್ಬೇಡ್ರಿ ವಿಷಯ ಒಟ್ಟ ಕುಡ್ಸಲಾಗ ಬರ್ತೈತೆ ಬರೋಕ್ಕಿಂತ ಮುಂಚಿತವಾಗಿ ಕಮಿಟಿ ಅವ್ರು ಹೇಳ್ಯಾರ ನೀವ ಹೇಳಾಕತ್ತೀರಿ ನಿಮ್ಮ ಅಪ್ಪ ಆಗಿರ್ತಕ್ಕಂಥವ್ ಯಾರ ನಮ್ಮವ್ವ ಪ್ರಕೃತ ದೇವಿಯ ಸಹಾಯ ತಗೊಂಡ ಹಾ ಈ ಜಗತ್ತನ್ನ ನಿರ್ಮಾಣ ಮಾಡ್ಯಾನ ಅಂತೇಳಿ ಪುರಾಣದಾಗ ತಗೊಂಡಾರು ಇಲ್ಲೂ ಟಚ್ ಮಾಡ್ರಿ ಹಾ ನಾವ್ ಟಚ್ ಇಲ್ದ ನಿಮ್ಮದ ಏನೋ ಕೆಲಸ ಇಲ್ಲ ಏನು ಇಲ್ಲ ಇವ್ರದ ಅದಕ್ಕ ಹಾ ಬಾಳ ಮಾತಾಡಿದ ಈ ಕ್ವಶನ್ ಆಗೋದು ಬೇಕಾಗಿಲ್ಲ ಬೇಕಾಗಿಲ್ಲ ಸರ್ಜೋಡಿ ಕಲಾವಂತರು ಶಾನ್ಯಾರ ಅದಾರ ಅವ್ರಂತ ಬಲ್ಲ ಪಂಡಿತರು ನಾವೇನಲ್ಲ ಅಲ್ಲ ಅಲ್ಲ ಒಂದು ಸಾಲ ಬಿಡಲ್ದ ಒಂದು ಪುರಾಣಗಳೆಲ್ಲ ಬಿಡದ ಹಾ ಯಾಕಂತ ಕೇಳಿದ್ರ ಹಾ ಹಾ ವಯಸ್ಸಿನೊಳಗೆ ಇವತ್ತಿನ ಇದನ್ನ ನಂಬಿಕೆ ದೊಡ್ಡವರಾಗಿರ್ತಕ್ಕಂಥವ್ರ ಹೌದ್ ಹೌದು ಈ ಹಾಡಿಕೆ ಒಳಗ ಸರ್ವಿಸ್ ಆದಟ್ ಇನ್ನೂ ನನಗೆ ವಯಸ್ಸಾಗಿಲ್ಲ ಹಾ ಹಾ ಅದಕ್ಕೆ ಹಿರಿ ಕಲಾವಂತರ ಅದಾರ ಅದಾರ್ಲ ಅವ್ರ ಮುಂದಿನ ಪಾಳಕ್ಕೆ ಈ ವಿಷಯಗಳಿಗೆ ಏನೇನು ತಗೊಂಡ್ ಬಂದು ಎಲ್ಲೆಲ್ಲಿ ಬಿಡ್ತಾರ ಅಂತಕ್ಕಂತ ಹಾ. ವಿಚಾರಗಳನ್ನ ಇಟ್ಕೊಂಡ ಇಟ್ಕೊಂಡ ಕಾದ್ ನೋಡಿ ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಹಾಡ್ತಾರ ಆ ರೀತಿ ಹೋಗೋಣ ಅಂತ ತಿಳ್ಕೊಂಡ ಹಾ ಇನ್ನೊಂದು ಪದ್ಯವನ್ನ ಹಾಡಿ ಯಥಾ ಪ್ರಕಾರವಾಗಿ ಅರಬಾಟ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡ್ರಿ ಓ